ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸಾಗಾಸ್ ಬೈ ಸಿಂಧೂರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ದಕ್ಷಿಣ ಭಾರತದ ಕಲೆ, ವಾಸ್ತುಶಿಲ್ಪ ಮತ್ತು ಧರ್ಮದ ಬೆಳವಣಿಗೆಗಳಲ್ಲಿ ಹೊಯ್ಸಳರ ಆಳ್ವಿಕೆ ಒಂದು ಪ್ರಮುಖ ಕಾಲಘಟ್ಟ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಹೊಯ್ಸಳರು ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಅಂದ್ರೆ ಭವ್ಯವಾದ ದೇವಸ್ಥಾನಗಳು, ಅಲ್ಲಿ ನಮಗೆ ನೋಡಕ್ಕೆ ಸಿಗುವಂತಹ ಸುಂದರವಾದ ಕುಸುರಿ ಕೆತ್ತನೆಗಳಾಗಿರ್ಬೋದು, ಕಲ್ಲಿಗೆ ಜೀವವನ್ನ ತುಂಬಿರುವಂತಹ ಕಲಾತ್ಮಕ ಚಾತುರ್ಯತೆ ಆಗಿರ್ಬೋದು, ಧಾರ್ಮಿಕ ಪುರಾಣಗಳನ್ನ ಇಡೀ ಜಗತ್ತಿಗೆ ಸಾರಿ ಹೇಳುವಂತಹ ಕಥಾ ಪ್ರಸಂಗಗಳ ಶಿಲ್ಪ ಕಲಾಕೃತಿಗಳಾಗಿರ್ಬೋದು. 10ರಿಂದ 14ನೇ ಶತಮಾನದವರೆಗೆ ಕರ್ನಾಟಕನ ಆಳಿರುವಂತಹ ಹೊಯ್ಸಳರು ಸುಮಾರು 100ಕ್ಕೂ ಹೆಚ್ಚು ದೇವಸ್ಥಾನಗಳನ್ನ ಕಟ್ಟಿಸಿದ್ದಾರೆ. ಅಂತಹ ನೂರಾರು ದೇವಸ್ಥಾನಗಳಲ್ಲಿ ಒಂದು ಈ ಹೊಸಹೊಳಲಿನ ಲಕ್ಷ್ಮೀನಾರಾಯಣ ದೇವಾಲಯ. ಸ್ನೇಹಿತರೆ, ಹೊಸಹೊಳಲು ಕರ್ನಾಟಕದ ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನಲ್ಲಿದೆ. ಮೈಸೂರಿನಿಂದ ಸುಮಾರು 1 ಗಂಟೆ ನಾವು ಪ್ರಯಾಣ ಮಾಡಿದ್ರೆ ಈ ಸುಂದರವಾದ ದೇವಾಲಯವನ್ನ ನಾವು ನೋಡಬಹುದು. ಈ ದೇವಾಲಯವನ್ನ ಯಾರು ಕಟ್ಟಿಸಿದ್ರು ಅನ್ನೋದಕ್ಕೆ ಸರಿಯಾದ ಮಾಹಿತಿ ಸಿಗದೇ ಇದ್ರೂ ಕೂಡ ಜಾವಗಲ್ಲು, ನುಗ್ಗೇಹಳ್ಳಿ ಮತ್ತೆ ಸೋಮನಾಥಪುರದ ಹೊಯ್ಸಳರ ದೇವಾಲಯಗಳ ಸಾಮ್ಯತೆಯನ್ನ ನೋಡಿದಾಗ ಅಲ್ಲಿಯ ಸಾಮ್ಯತೆ ಈ ಹೊಸಹೊಳಲಿನ ದೇವಸ್ಥಾನದಲ್ಲೂ ನಾವು ನೋಡಬಹುದಾದ್ರಿಂದ ಇದನ್ನ ಕ್ರಿಸ್ತಶಕ 1250ರಲ್ಲಿ ವೀರ ಸೋಮೇಶ್ವರ ಅನ್ನೋ ರಾಜ ಕಟ್ಟಿಸಿದಾನೆ ಅಂತ ಹೇಳಲಾಗುತ್ತೆ. ಈ ದೇವಾಲಯ ತ್ರಿಕೂಟಾಚಲ ಮಾದರಿಯಲ್ಲಿದ್ದು ಕೇವಲ ಒಂದು ಮೇನ್ ಗೋಪುರ ಇದೆ. ಆದ್ರೆ ಈ ದೇವಸ್ಥಾನದಲ್ಲಿ ಮೂಲ ಲಕ್ಷ್ಮೀನಾರಾಯಣನ ಗರ್ಭಗೃಹದ ಜೊತೆಗೆ ಲಕ್ಷ್ಮೀ ನರಸಿಂಹ ಮತ್ತೆ ಗೋಪಾಲಕೃಷ್ಣರ ಗುಡಿಗಳು ಕೂಡ ಇದಾವೆ. ಬೇಲೂರು ಗುಡಿಯನ್ನ ಒಳಗೆ ನೋಡು, ಹಳೇಬೀಡು ಗುಡಿಯನ್ನ ಹೊರಗೆ ನೋಡು, ಆದ್ರೆ ಈ ಹೊಸಹೊಳಲಿನ ಗುಡಿಯನ್ನ ಒಳಗೆ ಮತ್ತೆ ಹೊರಗೆ ನೋಡು ಎನ್ನುವಂತಹ ಒಂದು ನಾಣ್ಣುಡಿ ಇದೆ ಸ್ನೇಹಿತರೆ. ಇದಕ್ಕೆ ಸಾಕ್ಷಿ ಅನ್ನೋಂತೆ ಕುಸುರಿ ಕೆತ್ತನೆಗಳು, ಕಲಾತ್ಮಕ ಕಂಬಗಳು, ಅಂದದ ಮೇಲ್ಛಾವಣಿಗಳು ಇವುಗಳು ನೋಡುಗರ ಕಣ್ಮನವನ್ನ ಸೆಳೀತವೆ. ದೇವಸ್ಥಾನದ ಸುತ್ತ ಸುಮಾರು 120ಕ್ಕೂ ಹೆಚ್ಚು ಶಿಲಾಮೂರ್ತಿಗಳಿದ್ದು ಅದರಲ್ಲಿ 24 ವಿಷ್ಣುವಿನ ವಿಗ್ರಹಗಳು ಎಲ್ಲರ ಗಮನವನ್ನ ಸೆಳೀತವೆ. ವಿಷ್ಣುವಿನ ಸಾವಿರಾರು ಸಹಸ್ರನಾಮಗಳಲ್ಲಿ 24ನ್ನ ಚತುರ್ವಿಂಶತಿ ಕೇಶವನಾಮ ಅಂತಾನೆ ಕರೀತಾರೆ ಸ್ನೇಹಿತರೆ. ಈ ಚತುರ್ವಿಂಶತಿ ಕೇಶವನಾಮಗಳನ್ನ ವೈಷ್ಣವರು ಆಚಮನ ಮಾಡುವಾಗ ಬಳಸೋದನ್ನ ನಾವೆಲ್ಲ ಕೇಳಿದ್ದೀವಿ. ಅವು ಯಾವುವು ಅಂತ ನೋಡೋದಾದ್ರೆ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ, ಸಂಕರ್ಷಣ, ವಾಸುದೇವ, ಈ ತರ 24 ವಿಷ್ಣುವಿನ ನಾಮಗಳನ್ನ ಆಚಮನ ಮಾಡುವಾಗ ಬಳಸ್ತಾರೆ. ಈ ಚತುರ್ವಿಂಶತಿ ಕೇಶವ ನಾಮಗಳ ಇಂಪಾರ್ಟೆನ್ಸ್ ಅನ್ನ ನಾನು ನಿಮ್ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ ಸ್ನೇಹಿತರೆ. ದೇವಸ್ಥಾನದ ಸುತ್ತ ರಾಮಾಯಣ, ಮಹಾಭಾರತದ ಪ್ರಮುಖ ಕಥೆಗಳನ್ನ ಕೆತ್ತಲಾಗಿದ್ದು ದೇವಸ್ಥಾನದ ಒಳಗೆ 4 ದೊಡ್ಡ ಹೊಳೆಯುವ ಕಂಬಗಳಿಂದ ಸುತ್ತುವರಿದ ಒಂದು ರಂಗಮಂಟಪ ಇದೆ. 2ನೇ ಕುದುರೆ, 3ನೇ ಬಳ್ಳಿ ಆಕಾರ, 4ನೇ ರಾಮಾಯಣ ಮಹಾಭಾರತ, ನೀವು ಏನ್ ಕೇಳಿದ್ರು ಆನ್ಸರ್ ಇದೆ ಸರ್. 5ನೇ ಸಾರ್ತುಲ, 6ನೇ ನೆವಿಲು. ಇದು 5 ಹೋಲಿಕೆ ಬರ್ತದೆ. ಮಟ್ಲಿ ಅಂತ ಬಾಯಿ, ಮೀನಿನಂತ ಕಣ್ಣು, ನೆವಿಲಂತ ಬಾಲ, ಸಿಂಹದಂತ ಕಾಲು, ಆನೆ ಅಂತ ದೇಹ. 5 ಹೋಲಿಕೆ ಬರ್ತದೆ. ನೀವು ಮುಂದೆ ಹೋಗಿ ತೋರಿಸ್ತೀನಿ ಬುದಿ. ಕೃಷ್ಣ ಹುಟ್ಟಾಗ ಕಂಸನ್ 900 ವರ್ಷ 13ರ ಶತಮಾನದಲ್ಲಿ ಕೃಷ್ಣ ಹುಟ್ಟುವಾಗ ಕಂಸನ್ ಗೊತ್ತಾಗಬಾರ್ದು ಅನ್ನೋದಕ್ಕೆ ಕಬ್ಬಣದ ಹೊಂದಿಕೆ ಅಲ್ವಾ ಬದಿ, ಕಬ್ಬಣದ ಒಳ್ಳು. ಆ ಶಬ್ದ ಸಾಲಿಗಿಲ್ಲ. ಇದು ಕತ್ತೆ ಬದಿ, ಇದು ದೇವಸ್ಥಾನ ಗಂಟೆ ಬದಿ. ಆ ಶಬ್ದ ಬರ್ತಾರೆ. ಕೃಷ್ಣನೇ ಅಂತ ಹೆಂಗ್ ಕೇಳ್ತಾ ಇದೆಯಾ ಅಂತ ನೀನ್ ತಕ್ಕ ಕೇಳಿದ್ರೆ ಇಲ್ಲಿ ನೋಡ್ರಿ ಸುಧಾರಿಸಿದ ಚಕ್ರ ಐತೆ ನೋಡ್ಬದಿ. ಮಗುನ ಚೇಂಜ್ ಮಾಡುವಾಗ ನಾರಾಯಣ ಸ್ವಾಮಿ 2 ಇಂಚಲ್ಲಿ ಐತೆ ಸರ್. ನೀವು ಯೋಚನೆ ಮಾಡಿದ್ರೆ ಗೊತ್ತಾಯ್ತು, ಯೋಚನೆ ಮಾಡಲಿಲ್ಲ ನನಗೆ ಏನು ಅರ್ಥ ಆಗಲ್ಲ ಬದಿ ಅಲ್ವಾ ಬದಿ. ಮಗುನ ಚೇಂಜ್ ಮಾಡೋದಾಗ ಸಮುದ್ರ ಚೇಂಜ್ ಮಾಡ್ತಾರೆ. ಸಮುದ್ರ ಏನಪ್ಪಾ ಅನ್ನಕ್ಕೆ ಸಮುದ್ರ ನೋಡಿದ್ರು. ಶಿಶುಪಾಲ ಜಲಸ್ಥಾನ ಗೊತ್ತಾಗ ಇವರು ಪೂರ್ತಿ ಕಂಸ, ಇವರು ಶಿಶುಪಾಲ ಜಲಸ್ಥಾನ ಗೊತ್ತಾಗ ಕಂಸನ್ ಕೇಳಿದಾಗ ಆ ಮಗನಿಗೆ ಹಾಲು ಕುಡ್ಸು ಬಂದಾಗ ಹಾಲು ಕುಡ್ಸಕ್ಕೆ ಎದೆಗೆ ಹಾಲು ತುಂಬ್ಕೊಂಡು ಕುಡ್ಸಕ್ ಹೋಗಿದ್ರೆ ಕೊಬ್ಬಿದ್ದ ಮದವನ್ನು ಇಳಿಸಕ್ಕೆ ನಮ್ ಹೊಟ್ಟೆ ಮೇಲೆ ಇಟ್ಟದಕ್ಕೆ ಕಾಲು ಇಟ್ಟದಕ್ಕೆ ಮುಡಿ ಕೆತ್ತಕೊಂಡು ಐತೆ ನೋಡಿ ಸರ್. ಇಲ್ಲಿ ನೋಡಿ ಇಲ್ಲಿ ಕೆತ್ತಕೊಂಡು ನೋಡಿ. ಸ್ನೇಹಿತರೆ, ನೀವೇನಾದ್ರೂ ಮೈಸೂರಿಗೆ ಭೇಟಿ ನೀಡಿ ಬೇಲೂರು, ಹಳೇಬೀಡಿಗೆ ಹೋಗ್ಲಿಕ್ಕಾಗದೇ ಇದ್ರೆ ಅಥವಾ ಹೋಗ್ಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಈ ಹೊಸಹೊಳಲಿನ ಲಕ್ಷ್ಮೀನಾರಾಯಣ ದೇವಸ್ಥಾನ ಮತ್ತೆ ಅದೇ ರೀತಿ ಸೋಮನಾಥಪುರದ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಹೊಯ್ಸಳರ ದೇವಾಲಯಗಳ ಶಿಲಾಭೈಭವನ್ನ ನೀವು ಕೂಡ ಖಂಡಿತ ವಿಟ್ನೆಸ್ ಮಾಡಬಹುದು ಅಂತ ಹೇಳ್ತೀನಿ ಸ್ನೇಹಿತರೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ.
ಹಾಗೆ ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನೋಡ್ಲಿಕ್ಕೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಧನ್ಯವಾದಗಳು.